ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಈಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ಆಗಲೇ ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ, ಹೀಗೆ ಹೇಳ್ತಾರೆ ಎಂದು ನೆಲ ನೋಡ್ತಾ ನಿಂತವಳ ಸನಿಹಕ್ಕೆ ಹೆಜ್ಜೆ ಹಾಕಿ ಬಂದವ ಅದು ಶುರು ಮಾಡಿದ. ಹೇಳಿ ಹೇಳಿ, ನೀನಿವತ್ತು ಸೂಪರ್ ಆಗಿದ್ಯೋ, ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ, ಮೇ ಬಿ ನಿನ್ನ ಗಂಡು ಬೀರಿ ಅಂತ ತಪ್ಪಾಗಿ ಕರೆದಿದ್ದೆ ಅನಿಸುತ್ತೆ, ಸಾರಿ ಅಂತ ಹೇಳಿ ಎಂದು ಅವಳೇ ಊಹೆ ಮಾಡಿಕೊಳ್ಳುತ್ತಿರಲು ಅದು ಇನ್ನೂ ರಾಗ ಎಳೆಯುತ್ತಾ ಸನಿಹಕ್ಕೆ ಬಂದಿದ್ದ. ನಿಂತಲ್ಲೇ ಹೇಳ್ಬೋದಲ್ವಾ, ಓ ಮೆಲ್ಲಗೆ ಹೇಳೋಕ್ಕಿರ್ಬೋದು ಎಂದು ನಗುತ್ತಾ ನಿಂತಿದ್ದಳು. ಅವಳ ಕಾಡಿಸಲು ಅವನ ಮನಸ್ಸು ಅದೆಷ್ಟು ಆಸೆ ಪಡುವುದೋ ಪಾಪ. ಅವನ ಒಂದೊಂದು ಹೆಜ್ಜೆಗೂ ಹಿಂದೆ ಸರಿದು ನಿಂತವಳ ಎದೆಯಲ್ಲಿ ಕುಚ್ಚಿಪುಡಿ. ಬೇಕೆಂದೇ ಸನಿಹ ಬಂದವ, ಗಂಡು ಬೀರಿ ಹಿಂದೆ ಸೆರಗು ಕಾರ್ ಡೋರ್ ಒಳಗಡೆ ಲಾಕ್ ಆಗಿರೋದು ಗೊತ್ತಿಲ್ವಾ ಎಂದಿದ್ದೆ ಅವಳ ಆಸೆಗೆ ನೀರು. ಡೋರ್ ತೆರೆದು ಸೆರಗಿಡಿದು ಸಿಡುಕುತ್ತಾ ತನ್ನ ನೆಕ್ಸ್ಟ್ ಕೆಲಸದ ಕಡೆ ಗಮನ ಹರಿಸಿದಳು. ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳೋದು ಸ್ವಲ್ಪ ಸ್ಪೆಷಲ್ ಇರಲಿ ಅಲ್ವಾ, ಏನಂತೀರ? ಅದಕ್ಕೆ ಚೂರು ಡಿಲೇ ಮಾಡ್ತಿದ್ದಾನೆ. 25ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಅದ್ದೂರಿಯಾಗಿ ಕಾಲೇಜು ತಯಾರಾಗಿತ್ತು. ಗೇಟ್ ಮುಂದೆ ಹಾಕುವ ಹಾರದಿಂದ ಶುರು ಮಾಡಿ ಹಾಗೆ ಮುನ್ನುಡಿಯತ್ತ ನೆಲದಲ್ಲಿ ಬಿಟ್ಟಿದ್ದ ರಂಗು ರಂಗಿನ ರಂಗೋಲಿ ಸಹ ವೆಲ್ಕಮ್ ಮಾಡಿತ್ತು. ಅಲ್ಲಲ್ಲಿ ನಿಂತಿದ್ದ ಮರಗಳಿಗೆ ತಮ್ಮಿಷ್ಟದ ವರ್ಣದ ಹೂಗಳೊಂದಿಗೆ ತಮ್ಮ ಬ್ಲಾಕ್ಸ್ಗೆ ಸ್ವಾಗತ ಕೋರಿದ್ದರು. ಪ್ರತಿಯೊಂದು ಇಂಜಿನಿಯರಿಂಗ್ ಬಾಕ್ಸ್ ಮುಂದೆಯೂ ವೆಲ್ಕಮ್ ಮಾಡಲು ವಾಲಂಟಿಯರ್ಸ್ ತಯಾರಿದ್ದರು. ಬ್ಲಾಗ್ಸ್ ಪ್ರಕಾರ ತಮ್ಮ ಸಾಧನೆ ಸೂಚಿಸುವ ಫೋಟೋಗಳನ್ನು ಅಂಟಿಸಿ ಮೆರೆದರು ಸ್ಟೂಡೆಂಟ್ಸ್. ಕಲರ್ ಸೀರೆ, ಲೆಹೆಂಗಾ, ಚೂಡಿ, ಮಾಡರ್ನ್ ಡ್ರೆಸ್ ಎಂದು ನಾನಾ ರೀತಿಯಲ್ಲಿ ಹುಡುಗಿರು ಮಿಂಚ್ತಿದ್ರೆ ಹುಡುಗರು ತಾವೇನೂ ಕಮ್ಮಿ ಎನ್ನುತ್ತಾ ಜುಬ್ಬ, ಪೈಜಾಮ, ಕುರ್ತಾ, ಜೀನ್ಸ್, ಸೂಟ್ಸ್ ಎಂದು ಕಣ್ಣು ತುಂಬಿಸಿದರು. ಲೆಕ್ಚರರ್ಸ್ ಯಾರು ಎಂದು ಕನ್ನಡಕ ಹಾಕಿ ನೋಡಬೇಕಾಗಿತ್ತು. ಆ ರೀತಿ ಇತ್ತು ಅಲ್ಲೆಯವರ ಲುಕ್ಕು. ಮೊದಲಿಗೆ ದೇವರ ಸ್ಮರಣೆಯಿಂದ ಶುರು ಮಾಡಿ ದೀಪ ಬೆಳಗುವ ಕಾರ್ಯಕ್ರಮ ಮುಂದುವರಿಯುತ್ತಿರಲು ಕಾರ್ಯದಲ್ಲಿ ಸ್ಟೂಡೆಂಟ್ಸ್ ಅಚ್ಚುಕಟ್ಟಾಗಿ ಭಾಗವಹಿಸಿದ್ರು. ಗಣನಾಯಕಾಯ ಗಣದೈವಕಾಯ ಗಣಾಧ್ಯಕ್ಷಾಯ ಧೀಮಹಿ ಈ ಭಕ್ತಿಗೀತೆ ಮುಗಿಯಲು ಕಾಲೇಜಿಗೆ ಬಂದಿದ್ದ ಅತಿಥಿಗಳ ಭಾಷಣ ಶುರುವಾಗಿ ಅವರ ಮಾತುಗಳ ಬಳಿಕ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಶುರುವಾಗಿತ್ತು. ಸ್ಟೂಡೆಂಟ್ಸ್ ಸ್ಟಡೀಸ್ ಜೊತೆಗೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸನ್ನು ಗುರುತಿಸಿ ನಡೆಸಿದ್ದ ಸ್ಪರ್ಧೆಗಳಲ್ಲಿ ಮಕ್ಕಳು ನಾ ಮುಂದು ತಾ ಮುಂದು ಎಂದಿನಂತೆ ಮೇಲುಗೈ ಸಾಧಿಸಿದ್ದರು. ಅವರೆಲ್ಲರಿಗೂ ಪ್ರೈಸ್ ನೀಡುವಾಗ ನಮ್ಮ ಹುಡುಗಿಗೂ ಭರತನಾಟ್ಯದಲ್ಲಿ ಜಿಲ್ಲಾ ಮಟ್ಟದ ಸ್ಪರ್ಧೆಗೆ ಪ್ರಥಮ ಬಹುಮಾನ ಬಂದಿರಲು ಅದನ್ನು ಪಡೆಯಲು ಸ್ಟೇಜ್ ಹತ್ತಿ ನಡೆದಳು. ನಿಂತಲ್ಲೇ ಅವಳ ಫೋಟೋಸ್ ಕ್ಲಿಕ್ಕಿಸಿದ್ದ ಗೌರವ್. ಅವಳ ಮುಖದಲ್ಲಿದ್ದ ಖುಷಿ, ಅವಳ ಮಾತು, ಆ ನಗು ಎಲ್ಲವನ್ನೂ ಸಡನ್ ಕ್ಲಿಕ್ ಮಾಡಿದ್ದ. ಹೀಗೆ ಕಾರ್ಯಕ್ರಮ ಮುಂದುವರಿಯುತ್ತಾ ಸ್ಟೇಜ್ ಖಾಲಿ ಮಾಡಿಸಿ ಗೆಸ್ಟ್ನ VIP ಸೀಟ್ನಲ್ಲಿ ಕೂರಿಸಿದವರು ಪ್ರಥಮ ನೃತ್ಯ ಪ್ರದರ್ಶನ ನೋಡಲು ಸಜ್ಜಾದರು. ಹೌದು, ಮೊದಲನೇ ನೃತ್ಯ ಭರತನಾಟ್ಯವೇ ಆಗಿತ್ತು. ನಮ್ಮ ಹುಡುಗಿನ ಸೀರಿಯಲ್ಲಿ ನೋಡ್ದವನಿಗೆ ಅವಳ ಅಸಲಿ ಭರತನಾಟ್ಯ ಲುಕ್ ನೋಡೋ ಅವಕಾಶ ಲಭಿಸಿತ್ತು. ಕೃಷ್ಣನ ಹಾಡಿಗೆ ಹೆಜ್ಜೆ ಹಾಕಿದವಳು ಕೃಷ್ಣನ ಮುದ್ದು ತುಂಟಾಟ ವರ್ಣಿಸುತ್ತಾ ಮುದ್ದು ಮುದ್ದಾಗಿ ಕಂಡಳು. ಗೌರವ್ ಕಣ್ಣು ಅವಳ ಮೇಲೆ, ಅವನ ಫೋನ್ ಕ್ಯಾಮ್ರಾ ಕಣ್ಣು ಅವಳ ಮೇಲೆ. ಈ ಗಂಡು ಬೇರೆ ಒಳ್ಳೆ ನೀರಿದ್ದಂಗೆ, ಯಾವುದ್ರಲ್ಲಿ ಸೇರಿಸಿದ್ರು ಆ ಆಕಾರ ತಗೋತಾಳೆ, ಎಷ್ಟು ಕ್ಯೂಟ್ ಆಗಿದ್ದಾಳೆ, ನಂದೇ ದೃಷ್ಟಿ ಬೀಳದೆ ಇದ್ರೆ ಸಾಕು ಎನ್ನುತ್ತಾ ಮನಸ್ಸಲ್ಲೇ ಅವಳ ಅಂದವ ಆನಂದಿಸಿದ. ಸೂಪರ್ ಚಂದು, ತುಂಬ ಚೆನ್ನಾಗಿತ್ತು, ಸಖತ್ ಮುದ್ದಾಗಿದೆ ಎಂದು ಎಲ್ಲರೂ ಹೊಗಳಿತ್ತು. ಆದರೆ ಅವಳ ಮನಸ್ಸು NRI ಹೊಗಳಿಕೆನ ಬಯಸಿತ್ತು. ಒಮ್ಮೆ ಅವನತ್ತ ನೋಡಲು ಅದೇ ಸಮಯಕ್ಕೆ ಜಾಸ್ಮಿನ್ ಬರಲು ಒಂದೇ ಆಗಿತ್ತು. ಹಾಯ್ ಹ್ಯಾಂಡ್ಸಮ್ ಹೇಳುತ್ತಾ ಕನ್ಸಲ್ಲಿ ಹಾಕಿದ್ದ ರೆಡ್ ಸೀರೆಯಲ್ಲಿ ಬಂದಿದ್ದಳು ಲಂಡನ್ ಬ್ರಿಡ್ಜ್. ಈಗ PGಗೆ ಚಂದುನ ಕಾಡೋಕ್ಕೆ ಒಳ್ಳೆ ಚಾನ್ಸ್ ಎನಿಸಿ, ವಾವ್ ಯು ಲುಕಿಂಗ್ ಸೋ ಬ್ಯೂಟಿಫುಲ್ ಎಂದು ಜಾಸ್ಮಿನ್ ಕಡೆ ತಿರುಗಿ ಹೇಳಿಬಿಟ್ಟ. ಓಹ್ ರಿಯಲಿ, OMG, ದಿಸ್ ಇಸ್ ಫಸ್ಟ್ ಟೈಮ್ ಈ ಥರ ಸೀರೆ ಹಾಕಿರೋದು, ಆ್ಯಂಡ್ ಯು ಆರ್ ಬ್ಯೂಟಿಫುಲ್, ಐ ಆಮ್ ಸೋ ಹ್ಯಾಪಿ ಎಂದು ನುಡಿದಳು ಆ ವಯ್ಯಾರಿ. ಆ ಕ್ಷಣವೇ ಅಲ್ಲಿಂದ ಜೂಟ್ ನಮ್ಮ ಹುಡುಗಿ. ಚಂದು ಬೇಗ ರೆಡಿ ಆಗು, ನೆಕ್ಸ್ಟ್ ಗ್ರೂಪ್ ಡ್ಯಾನ್ಸ್ ಇದೆ ಎಂದು ಅವಳ ಫ್ರೆಂಡ್ಸ್ ಹೇಳ್ತಿರಲು ಅವಳ ಮನಸ್ಸೆಲ್ಲ ಬರೀ ಆ PG ಹೇಳಿದ ಮಾತುಗಳೇ ಆಲಿಸಿತ್ತು. ಕನ್ನಡಿಯಲ್ಲಿ ಮುಖ ನೋಡ್ಕೊಂಡವಳು, ಇನ್ನೊಂಚೂರೇ ಚೂರು ಬೆಳ್ಳಗಿರಬಾರ್ದಿತ್ತ, ಗೋಧಿ ಬಣ್ಣ ತುಂಬ ಚೆನ್ನ ಅಂತ ಏನೇನೋ ಹೇಳ್ಕೊಂಡು ಹಾಯಾಗಿದ್ದೆ. ಹೀಗೆ ಯಾಕೋ ನನಗೆ ನಂದಿನಿ ಪ್ಯಾಕೆಟ್ ಹಾಲಿನ ಬಣ್ಣ ಬೇಕು ಅನಿಸುತ್ತೆ. ಇದೆಲ್ಲ ಯಾಕೆ? ಲವ್ ಲಕ್ಷಣಗಳು ಗೂಗಲ್ ಮಾಡಬೇಕು ಎಂದು ಶ್ವೇ ಫೋನ್ ಹಿಡಿಯಲು ಅಲ್ಲಿಗೆ ಜಾಸ್ಮಿನ್ ಬಂದು, ಚಂದನ
ವಾಟ್ಸ್ ರಾಂಗ್ ವಿತ್ ಯು? ಇನ್ನು ನೆಕ್ಸ್ಟ್ ಡ್ಯಾನ್ಸ್ ನಿಂದೆ, ಗೆಟ್ ರೆಡಿ ಎಂದು ಗದರಿ ಹೋದಳು. ಮನಸ್ಸಿಲ್ಲದ ಮನಸ್ಸಲ್ಲಿ ತಯಾರಾಗಿ ಸ್ಟೇಜ್ ಏರ್ಬೇಕಾಯ್ತು. ಸ್ಟೂಡೆಂಟ್ಸ್, ಗಾಬರಿ ಬೇಡ, ಯು ಕ್ಯಾನ್ ಡೂ ಇಟ್. ಸ್ಟೇಜ್ ಫಿಯರ್ ಅಂತೂ ಬೇಡವೇ ಬೇಡ. ವಿ ಆರ್ ಆಲ್ ಫ್ರಮ್ ಸೇಮ್ ಕಾಲೇಜ್, ನೆನಪಿರಲಿ ಎಂದು ಡ್ರಾಮಾ ಸ್ಟೂಡೆಂಟ್ಸ್ ಜೊತೆಗೆ ಮಾತಾಡ್ತಿದ್ದವನ ಕಿವಿಗೆ ಪುಷ್ಪಕ ವಿಮಾನ ಸಿನಿಮಾದ ಚಿಲ್ಕಾ ಮ್ಯೂಸಿಕ್ ಕೇಳಲು ಸ್ಟೇಜ್ ಕಡೆ ನೋಡಿದ್ದ. ಡಾರ್ಕ್ ಸ್ಟೇಜ್ ಮೇಲೆ ರೆಡ್ ಲೆಹಂಗಾ ಹಾಕಿದ ಹುಡುಗಿ ಸ್ಟೇಜ್ ಸೆಂಟರ್ನಲ್ಲಿ ನಿಂತಿರಲು, ಆ ಲೈಟ್ ಕೇವಲ ಅವಳ ಮೇಲಷ್ಟೇ ಬಿದ್ದಿರಲು ಎಲ್ಲರ ಗಮನ ಅವಳತ್ತ ಹೋಗಿದ್ದು ಸಹಜ. ಆಗಷ್ಟೇ ಭರತನಾಟ್ಯದಲ್ಲಿ ನೋಡ್ತಿದ್ದವನಿಗೆ ಈಗ ವೆಸ್ಟರ್ನ್ ಲುಕ್ ನೋಡೋ ಅವಕಾಶ. ಜಿಲ್ಕಾ ಹಾಡಿದ್ಯಲ್ಲ, ಆ ಹಾಡು ಪ್ಲೇ ಆಗ್ತಾ ಇತ್ತು. ಮತ್ತೆ ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು ಚಂದು. ಹೆಜ್ಜೆ ಹಾಕ್ತಾ ಮುಂದೆ ಬಂದವಳ ನೋಡಿ ಗೌರವ್ ದಿಲ್ ಅವಳ ಪಾಲು. ಹಾಡು ಮುಗಿದ್ರೂ ದಂಗಾಗೆ ನಿಂತಿದ್ದ. ಹೀಗೆ ಪ್ರೋಗ್ರಾಮ್ಸ್ ಮುಗಿಯುವ ಹಂತ ತಲುಪಲು ನಮ್ಮ ಕಾಲೇಜಿಗೆ ಈ ಬಾರಿ ಹೆಮ್ಮೆ ಎನ್ನುವ ಪಟ್ಟ ಕೊಡುತ್ತಾ ಗೌರವ್ನ ಕೂಡ ಸನ್ಮಾನಿಸಿದರು. ಡಿಯರ್ ಸ್ಟೂಡೆಂಟ್ಸ್, ಗೌರವ್ ಅವ್ರ ಬಗ್ಗೆ ಹೇಳಲೇಬೇಕು. NRI ಗೌರವ್ ಅವರು ಈವರೆಗೂ ಈ ಕಾಲೇಜಿಗೆ ಏನೆಲ್ಲ ಮಾಡಿದ್ದಾರೆಂದು ಈಗಲೂ ಹೇಳದೆ ಹೋದರೆ ನನ್ನ ವೃತ್ತಿಗೆ ಅವಮಾನ ಎಂದು ಮಾತು ಶುರು ಮಾಡಿದ ಪ್ರಿನ್ಸಿಪಾಲರಿಗೆ, ಸರ್ ಇದೆಲ್ಲ ಯಾಕೆ ಎಂದು ಹಿಂಜರಿದವನಿಗೆ, ನೀವು ಸುಮ್ಮನೆ ಇರಿ ಎಂದು ಕೈ ಸನ್ನೆ ಮಾಡಿದ್ರು. ಈ ಕಾಲೇಜಿಗೆ ಇವ್ರು ಬಂದು 1.5 ತಿಂಗಳಾಯಿತು. ಸಹಜವಾಗಿ ಯಾರೇ ಪ್ಲೇಸ್ಮೆಂಟ್ ಆಫೀಸರ್ ಇದ್ದರೂ ನಾವು ಅವರಿಗೆ 1 ರಿಂದ 2 ಲಕ್ಷದ ತನಕ ಸಂಬಳ ಕೊಡ್ತೀವಿ. ಆದರೆ ಈ ಮಹಾನುಭಾವ 1 ರೂಪಾಯಿಯೂ ತೆಗೆದುಕೊಳ್ಳದೆ ಸೇವೆ ಮಾಡ್ತಿದ್ದಾರೆ. ಅದಲ್ಲದೆ ಕಾಲೇಜಿನಲ್ಲಿ ಲ್ಯಾಬ್ ಎಕ್ವಿಪ್ಮೆಂಟ್ಸ್ ಬೇಕೆಂದು ಅವರೇ ಸ್ವತಃ ಅವರ ಖರ್ಚಿನಲ್ಲಿ ಎಲ್ಲ ತರಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇದೆಲ್ಲ ಇಷ್ಟು ಅಚ್ಚುಕಟ್ಟಾಗಿ ನಡೆಸಲು ತಾವೇ ತಮ್ಮ ಕೈಯಿಂದ ಹಣ ಸಹಾಯ ಮಾಡಿದ್ದಾರೆ. ಜೊತೆಗೆ ಇವರು ಕಾಲೇಜಿಗೆ ಸೇರಿದಾಗಿಂದ ಒಟ್ಟು 15 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಕೊಡಿಸ್ತಿದ್ದಾರೆ. ತಾನು ಒಬ್ಬ NRI ಎನ್ನುವ ಒಂದು ಸಣ್ಣ ಅಹಮಿಲ್ಲದ ಅಪರೂಪದ ವ್ಯಕ್ತಿಗೆ ಈ ವರ್ಷದ ನಮ್ಮ ಹೆಮ್ಮೆ ಅವಾರ್ಡ್ ಕೊಡಲು ನನಗೆ ಬಲು ಖುಷಿ ಎಂದು ಹೇಳೋಕೆ ಬಯಸುವೆ ಎನ್ನುತ್ತಾ ಸನ್ಮಾನಿಸಿದ್ದರು. ಈ NRI ಇಷ್ಟೊಂದು ಒಳ್ಳೆಯವರಾ ಇರ್ತಾರೆ, ರಿಯಲ್ ಹೀರೋ ಎಂದು ನಗುತ್ತಾ ಮನಸ್ಫೂರ್ತಿಯಾಗಿ ಚಪ್ಪಾಳೆ ತಟ್ಟಿದ್ದಳು ಚಂದು. ಹಾಗೆ NRI ಕೂಡ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಭಾಷಣ ಮಾಡ್ದ. ನನಗೆ ತುಂಬ ಉದ್ದುದ ಭಾಷಣ ಮಾಡಿ ಅಭ್ಯಾಸ ಅಲ್ಲ, ವರ್ಕ್ ಮಾಡಿ ಅಭ್ಯಾಸ. ಸೊ ನೀವು ಅಷ್ಟೇ, ಕೆಲಸ ಮಾಡಿ, ಗುರಿ ಮುಟ್ಟೆ, ಅದೇ ಮಾತಾಡತ್ತೆ. ಥ್ಯಾಂಕ್ಸ್ ಆಲ್ ಎನ್ನಲು ಅವನ ಈ ಗುಣವು ಹುಡುಗಿಗೆ ಹೆಚ್ಚು ಹಿಡಿಸಿತು. ಪ್ರೋಗ್ರಾಮ್ಸ್ ಮುಗೀತು. ಎಲ್ಲರೂ ಮನೆ ಕಡೆ ಹೊರಟರು. ಆದರೆ ನಮ್ಮ ಹುಡುಗಿ ಅವನ ಯೋಚನೆಯಲ್ಲಿ ಸ್ವಲ್ಪ ತಡ ಮಾಡಿಬಿಟ್ಲು. ಶ್ವೇತಾ ಲೇಟ್ ಆದರೆ ಮನೇಲಿ ಬೈತಾರೆ ಅಂತ ಅದಾಗಲೇ ಕಳಿಸಿದ್ಲು. ಇನ್ನು ಬೇರೆಯವರು ಇವಳಿಗೆ ಕ್ಲೋಸ್ ಇಲ್ಲ, ಹೇಗೂ ಎಲ್ಲವೂ ಮುಗೀತು ಎಂದು ಇನ್ನೇನು ಹೋಗಬೇಕು. ಎದುರಿಗೆ NRI ಅವನ ಲಂಡನ್ ಬ್ರಿಡ್ಜ್ ಜೊತೆಗೆ ಮಾತಾಡ್ತಾ ಬಾಯ್ ಸಿ ಯು ಎನ್ನುತ್ತಾ ಇವಳತ್ತ ನೋಡಿ ಸನಿಹ ಬಂದವನು, ಏನೋ ಹೇಳಬೇಕು, ಕ್ಯಾಬಿನಿಗೆ ಬಾ ಎಂದು ಹೋಗಲು, ಇನ್ನೇನು ಕಾಗೆ ಗುಬ್ಬಕ್ಕನ ಕ್ಯಾಬಿನ್ ಕತೆ ಹೇಳ್ತಾನೆ ಎಂದು ಅವನನ್ನು ಹಿಂಬಾಲಿಸಿ ನಡೆದಳು. ನೋಡು, ಇದು ಲಿಸ್ಟ್ ಆಫ್ ಕಂಪನೀಸ್. ನೆಕ್ಸ್ಟ್ ವೀಕ್ ಕ್ಯಾಂಪಸ್ ವಿಸಿಟ್ ಇರುತ್ತೆ. ಸೊ ಯಾವ ಕಂಪ್ನೀಸ್ ಯಾವಾಗ ಬರುತ್ತೋ ಅದರ ಲಿಸ್ಟ್ ಇದು. ಇದನ್ನು ನಾಳೆ ಈ ಬೋರ್ಡ್ ಮೇಲೆ ನೀನು ಬರೀತೀಯ, ಓಕೆ ಎನ್ನಲು ಶೀಟ್ ಹಿಡಿದು ಓಕೆ ಎಂದು ಸಪ್ಪೆಮಾರಿಯಲ್ಲಿ ಹೋಗ್ತಿದ್ದವಳ ಕೈ ಹಿಡಿದು ತನ್ನೆಡೆಗೆ ಎಳೆದು ನಿಲ್ಲಿಸಿದ ರಭಸಕ್ಕೆ ಅವಳ ಕೈಯಲ್ಲಿದ್ದ ಶೀಟ್ ಮೇಲಾರುತ್ತಾ ನೆಲ ನೋಡಿತು. ಇವರಿಬ್ಬರ ನೋಟ ಬೆಸೆದಿತ್ತು. ಲೂಸಿಯಾ, ಏನಿದು, ಪೇಪರ್ ಬಿತ್ತು ಎಂದು ಉರಿದು ಬಿದ್ದಳು. ಅವಳ ಲಿಪ್ಸ್ ಮೇಲೆ ಕೈ ಬೆರಳಿಟ್ಟವ, ದಾರಿಲಿ ಯಾವುದಾದ್ರೂ ಮುದ್ದಾಗಿ ಕಾಣುವ ಮಗುನ ನೋಡಿದ್ರೆ ಏನು ಮಾಡ್ತೀಯಾ ಕೇಳಿದ. ಈ ಟೈಮ್ನಲ್ಲಿ ಈ ಪ್ರಶ್ನೆ ಯಾಕೆ? ಗೆಸ್ ಮಾಡಿ. ಮುಂದೆ ಕತೆ ಹೇಗಿದೆ? ತುಂಬ ಕೆಲಸ ಮಾಡಿ ಆಯಾಸ ಮಾಡಿ ರೆಸ್ಟ್ ಬೇಕು, ಮನಸ್ಸಿಗೆ ಒಂದು ಚೂರು ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂತ ಅನಿಸುವಾಗ ಈ ಕಥೆನ ತಪ್ಪದೆ ಕೇಳಿ ಓದಿ, ನಿಜವಾಗ್ಲೂ ಖುಷಿ ಕೊಡುತ್ತೆ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.